ಅತ್ತೆ 18 ಲಕ್ಷ ರೂಪಾಯಿ ಕೊಟ್ಟಿದ್ರಲ್ಲ, ದುಡ್ಡು ಎತ್ಕೊಂಬಿಟ್ಟು ಬನ್ನಿ. ಅದೇ ಇನ್ನು 2 ಲಕ್ಷ ರೂಪಾಯಿ ನಮ್ಮ ಅಮ್ಮನ ತೆಗಿಸ್ಕೊಂಡಿವ್ನಿ. 2 ಲಕ್ಷನ ನೀವು ಎತ್ಕೊಂಬಿಟ್ಟು ಬರ್ರಿ ಉಳಿದಿರೋದನ್ನ. ಎತ್ಕೊಂಬಿಟ್ಟು ಬರ್ರಿ, ಇಲ್ಲೇ ಹೊಲ್ಟಾಗ ಎತ್ಕೊಂಬಿಟ್ಟು ಬರ್ರಿ. ನಮ್ಮ ಅಪ್ಪ ಕೊಟ್ಟೋಯ್ತು. ಇಲ್ಲ ಏನೋ ಕೆಲಸ ಇತ್ತಂತೆ, ಮಂತಕ್ಕೆ ಬರೋಕ್ಕಾಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟೋಗೈತೆ. ಇಕ್ಕೊಂಡಿವ್ನಿ. ಅದು ತಂದ್ಬಿಡು 20 ಲಕ್ಷನ ಕೊಟ್ಬಿಡೋಣ. ಕ್ಯಾಶ್ ಕೊಟ್ಟವ್ರು ತಾನೆ. 20 ಲಕ್ಷ ಕೊಟ್ಟು ಅದೇನೋ ಅಗ್ರಿಮೆಂಟ್ ಇದು ಮಾಡಿಸ್ಕೊಳ್ಳೋಣ. ಇನ್ನು 5 ಲಕ್ಷ ನಾವು ಲೋನ್ ಹಾಕ್ಸ್ಕೊಳ್ಳೋಣ. 5 ಲಕ್ಷಕ್ಕೆ ಬ್ಯಾಂಕ್ ಹತ್ರಕ್ಕೆ ಹೋದ್ರೆ ಲೋನ್ ಕೊಡ್ತಾರೆ, ಹಾಕಿಸ್ಕೊಳ್ಳೋಣ. ಪೂರ್ತಿ ಎಲ್ಲನೂ ಸಾಲ ಮಾಡ್ಕೊಳ್ಳೋದು ಬೇಡ, ಬನ್ನಿ. ತಗೊಂಬಿಟ್ಟು ಬನ್ನಿ ಅತ್ತೆ. ಕೊಟ್ಬಿಡೋಣ ಇವತ್ತಿನ. ಯಾಕೆ ಇವತ್ತು ಒಳ್ಳೆ ದಿನನೇನಿಯ, ಕೊಟ್ಬಿಡೋಣ ಬರ್ರಿ. ಆಯ್ತು ಮರಿಬೇಡಿ, ಸಾರನ್ನ ತಗೊಂಬಿಟ್ಟು ಬನ್ನಿ. ಸರಿ. ಅಯ್ಯಯ್ಯೋ ಇದೇನು, ಅಯ್ಯಯ್ಯೋ ಈ ಬರೀ 8 ಲಕ್ಷ ಐತಲ್ಲ. ಅವತ್ತು ಕೊಟ್ಟಕ್ಕೆ ಶಾನೆ ಕೊಟ್ಟುಳಿದ್ವು, ಇವತ್ತು ಎಷ್ಟೈತೆ. ಅಯ್ಯೋ ಏನಾಗೋಗ್ಬಿಡ್ತು, ಕಾಸೆಲ್ಲ ನನಗೆ ಕರೆಕ್ಟಾಗಿ ಎಣ್ಸೆ ಇಕ್ಕಿದ್ನಲ್ಲ. ನನ್ನ ಮಗೇನಾರು ಎತ್ಕೊಂಡ್ಲ. ಲೋ ಮಗನೇ ಬಾರ್ಲ ಇಲ್ಲಿ. ಅಯ್ಯಯ್ಯೋ ಯಾರು ಎತ್ಕೊಂಡ್ರಪ್ಪೋ. ಅಯ್ಯಯ್ಯೋ ಬರೀ ಇಷ್ಟೆಷ್ಟು ಲಕ್ಷ ಐತಲ್ಲಪ್ಪು ಕಾಸು. ಯಾರು ಎತ್ಕೊಂಡ್ರು ಅಂತಲೇ ಗೊತ್ತಾಯ್ತಿಲ್ಲ ನನಗಂತೂ. ನಾನು ನೀಟಾಗಿ ಮಡಗಿದ್ನೆಲ್ಲ ತಂದ್ಬಿಟ್ಟು ಯಾರು ಎತ್ಕೊಂಡೋದ್ರು ದರಿದ್ರದವರು ಅಂತ ಗೊತ್ತಾಯ್ತಿಲ್ವೇ ನನಗಂತೂ. ಲೋ ಬಾರ್ಲ ಸರ್ನಾ. ಅಯ್ಯೋ ದುಡ್ಡೆಲ್ಲ ಏನಾಯ್ತು? ಏನಮ್ಮ ಏನಾಯ್ತು? ಲೋ ಮಗ, ಕೊಟ್ಟಿರೋ 18 ಲಕ್ಷ ರೂಪಾಯಿನಾಗೆ ಬರೀ 8 ಲಕ್ಷ ಮಾತ್ರ ಬೀರ್ನಾಗೈತೆ ಕಣ್ಲ. ಇನ್ನ 10 ಲಕ್ಷ ರೂಪಾಯಿ ಎಲ್ಲೂ ಕಾಣ್ತಾ ಇಲ್ಲ ಕಣ್ಮಗ. ಏನಮ್ಮ ಹೇಳ್ತಾ ಇದೀಯಾ? ಕಾಣ್ತಾ ಇಲ್ಲ ಅಂತಂದ್ರೆ ಏನಮ್ಮ? ನೀನೇ ತಾನೇ ಮಡಗ್ತೀನಿ ಅಂತ ತಗೊಂಡೋಗಿದ್ದು. ಅಲ್ಲೆಲ್ಲೋ ಮಡಗಿರ್ತೀಯ, ನೋಡೋಗು. ಕಾಣ್ತಾನೆ ಇಲ್ಲ ಅಂತಂದ್ರೆ ಕಾಣ್ಲಿಲ್ಲ ಅಂದ್ರೆ ಎಲ್ಲೋಯ್ತದಿನ್ನ ಕಾಣೆ ಆಗೋಗ್ಬಿಟ್ಟು. ಹೋಗಿ ನೋಡೋಗು. ಎಲ್ಲ ಕಡೆ ನೋಡಿದೆ ಮಗ, ಎಲ್ಲಿ ನೋಡಿದ್ರು ಎಲ್ಲೂ ಕಾಣ್ತಿಲ್ಲ ಕಣ್ಲ. ಎಲ್ಲ ಕಡೆ ಅಲ್ಲಿ ಇಲ್ಲಿ ಇದು ಮಾಡ್ಬಿಟ್ಟು ನೋಡಿದೆ ಕಣ್ಲ. ಏನು ಮಾಡೋದು ಅಂತ ಗೊತ್ತಾಯ್ತಿಲ್ಲ ನಂಗೆ. ಶಾನೆ ಭಯ ಆಯ್ತೈತೆ. ಪೊದ್ದಿ ತಗೊಂಬಿಡ್ಬಾ, ಕಾಸನ್ನ ಕೊಟ್ಬಿಡನಿ ಅಂತ ಹೇಳಿದ್ಲು. ಅವ್ರ ಅಪ್ಪನೇ 2 ಲಕ್ಷ ಕೊಟ್ಟೋದ್ನಂತೆ. ಅದಕ್ಕೆ ಇನ್ನು ಉಳಿದಿರೋ ತಗೊಂಬಿಟ್ಟು ಬರ್ರಿ ಅತ್ತೆ, ರಿಜಿಸ್ಟ್ರೇಷನ್ ಮಾಡಿಸ್ಕೊಳಕ್ಕೆ ಎಲ್ಲನೂ ಟೇಮ್ ಆಯ್ತದೆ ಅಂತ ಅಂದ್ಲು. ಅಯ್ಯೋ ಈಗ ಏನಪ್ಪ ಮಾಡೋದು, ನನಗೆ ದಿಕ್ಕೆ ತೋಚ್ತಿಲ್ಲ. ನೀನು ಎಲ್ಲೋ ಕನ್ಫ್ಯೂಸ್ ಆಗಿದೆಯಾ ಅಂತ ಅನಿಸ್ತದೆ. ಇರು ನಾನೇ ನೋಡ್ಬಿಟ್ಟು ಬರ್ತೀನಿ. ಯಾಕತ್ಗೆ ಏನಾಯ್ತು? ಏನೂ ಇಲ್ಲ. ನೀವು ಕೊಟ್ಟಿದ್ರಲ್ಲ, ನೀವು ಕರೆಕ್ಟಾಗೆ ಕೊಟ್ಟಿದ್ರಾ? ಕಾಸು ನೋಡಿದ್ರೆ ಕಾಸು ಕಾಣ್ತಾನೆ ಇಲ್ಲ. ಬರೀ 8 ಲಕ್ಷ ಮಾತ್ರ ಕಾಣಿಸ್ತೈತೆ. ಇನ್ನು 10 ಲಕ್ಷ ಕಾಣ್ತಾನೆ ಇಲ್ಲ. ಯಾಕೆ ಕೊಟ್ರ ಅಂತ ಕೇಳ್ತಿದ್ರ? ಕರೆಕ್ಟಾಗಿ ಏನೇ ಕೊಟ್ಟಿವ್ನಿ. ನೀವು ಕೊಟ್ಟಿರೋದನ್ನೇ ನಾನು ವಿಡಿಯೋ ಮಾಡ್ಕೊಂಡಿವ್ನಿ. ಗೆಪ್ತಿ ಐತೆ ತಾನೇ ವಿಡಿಯೋ ಎಲ್ಲ ಮಾಡ್ಕೊಂಡ್ರದ್ ನಾನು. ನಾನು ಕರೆಕ್ಟಾಗಿ ಕೊಟ್ಟಿವ್ನಿ. ನೀವು ಹೆಂಗಿಕ್ಕೊಂಡು ಏನು ಮಾಡಿದ್ರು? ಯಾರಿಗಾನ ಕೊಟ್ಗಿಟ್ಟು ಕಳ್ಸಿದ್ರೇನೋ, ಇಲ್ಲ ನಿಮ್ಮ ಸಸ್ಯ ಯಾರಿಗಾನ ತಗೊಂಡೋಗಿ ಕೊಟ್ಗಿಟ್ಲೇನೋ. ಹೋಗಿ ಕೇಳೋಗಿ. ಬಂದ್ಬಿಟ್ಟು ಇಲ್ಲಿ ಏನಾಯ್ತು ಅಂತ ಬಾಯ್ಬಿಡ್ಕೊಂಡ್ರೆ ಈ ನಾಟಕಗಳೆಲ್ಲ ಆಡ್ಬಿಟ್ಟು ಮನೆ ಖಾಲಿ ಮಾಡಿದಂಗೆ ಇರಬೇಡಿ. ಫಸ್ಟು ಮನೆ ಖಾಲಿ ಮಾಡ್ಕೊಂಡು ಫಸ್ಟ್ ಹೋಗಿ ನಾಟಕ ಆಡ್ಕೊಂಡು ಕುಂತಿದ್ದೀರಾ ಇಲ್ಲಿ. ಇವತ್ತು ಖಾಲಿ ಮಾಡ್ತೀನಿ, ನಾಳೆ ಖಾಲಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ನಾಟಕ ಎಲ್ಲ ಬೇಕಾಗಿಲ್ಲ. ಅಯ್ಯೋ ಈಗ ಏನು ಮಾಡಲಿ? ನನ್ನ ಕಾಸು ಕಾಣ್ತಿಲ್ವೇ? ಇದ್ದಿದ್ದ ಕಾಸು ಕಾಣ್ತಿಲ್ಲ ಅಂತಂದರೆ ಹೆಂಗರ್ಥ? ಏನರ್ಥ? ಇದ್ದ ಕಾಸು ಕಾಣ್ತಿಲ್ವಲ್ಲ. ಅಯ್ಯೋ ದೇವ್ರೆ, ಅಯ್ಯೋ ಅಮ್ಮ ಎಲ್ಲೂ ಕಾಣ್ತಿಲ್ಲ ಕಣಮ್ಮ. ಲೋ ಏನ್ಲ ಇವಾಗ ಕಾಣ್ತಿಲ್ಲ ಅಂತಂದರೆ ಏನ್ಲ ಅರ್ಥ? ಕಾಣ್ತಿಲ್ಲ ಅಂದರೆ ಇರ್ಬೇಕಲ್ವೇನ್ಲ? ಕಾಣ್ತಿಲ್ಲ ಮಾಡ್ತಿಲ್ಲ ಅಂತಂದರೆ ಹೆಂಗ್ಲ? ಈಗ ಏನ್ಲ ಮಾಡೋದು? ಈ ಪೊದ್ದಿಗೆ ಹೇಳನ್ ಬಾರ್ಲ, ಅವಳೇ ನೋಡ್ಕೊತಾಳೆ. ಅವಳು ಎಣಿಸ್ತಿದ್ಲು ಕಣ್ಲ, ಕಾಸನ್ನ ಎಣಿಸ್ಬಿಟ್ಟೆ ಮಡಗಿದ್ಲ ಅವಳು. ಕರೆಕ್ಟಾಗಿ ಐತೆ ಬಿಡತ್ತೆ ಅಂತ ಹೇಳ್ಬಿಟ್ಟು ಒಂದು ಮನೆಲ್ಲ ಹೇಳಿದ್ಲು ಅವಳು. ಈಗಿಲ್ಲ ಅಂದರೆ ಹೆಂಗ್ಲ? ಬಾ ಅವಳನ್ನೇ ಕೇಳೋಣ. ನಡಿಯಮ್ಮ. ಹುಡುಕ್ರಿ ಎಷ್ಟು ಬೇಕೋ ಅಷ್ಟು ಹುಡುಕೊಂಡು ಚೆನ್ನಾಗಿ ನೀನಿಯ ಇದು ಮಾಡಿ ಆಯಿತು ಬಿಡಿ. ಹೆಂಗೋ ನಿಮ್ಗೆ ಹೆಂಗಿದ್ರು ಕಾಸು ಸಿಗೋಕ್ಕಿಲ್ಲ. ನಿಮಗೆ ಕಾಸು ಸಿಗೋಕ್ಕಿಲ್ಲ ಅಂತ ಹೇಳಿದ್ರೆ ಇನ್ನೇನು ಸಿಗ್ತದೆ? ಮನೇನೂ ಸಿಗೋಕ್ಕಿಲ್ಲ. ಮನೆ ಖಾಲಿ ಮಾಡಿಸೋದು ನನ್ನ ಹೆಂಡತಿಗೆ ಸರಿಯಾಗಿ ಗೊತ್ತು. ಸರಿಯಾಗಿ ಮನೆಯ ಖಾಲಿ ಮಾಡಿಸ್ತಾಳೆ. ಮಾಡ್ಕೊಂಡು ಹೋಗಿ ಒಂದೇ ಕಲ್ಲಿಗೆ 2 ಅಕ್ಕಿ ನೋಡ್ದಂಗೆ ಆಯಿತು. ಹೆಂಗೋ ಬಿಡ್ರಿ, ಜೊತೆಗಿದ್ದಷ್ಟು ಕಿತ್ತಾಟಗಳು ಜಾಸ್ತಿ. ಈಗ ಮನೆಗಿಲ್ಲ ಅಂತ ಹೇಳಿದ್ರೆ ಹೆಂಗೋ ನೆಮ್ಮದಿಯಾಗಿ ಇರ್ಬೋದಲ್ಲ. ಮನೆಗಿದ್ದು ಕಿತ್ತಾಡ್ಕೊಂಡು ಕುಂತ್ಕೊಳ್ಳೋದಕ್ಕಿಂತ ಇಲ್ದಿದ್ದಂಗೆ ಹೆಂಗೋ ಇರೋದೇನೇ ಎಷ್ಟು ವಾಸಿ ತಗೊಳ್ಳಿ. ಹೆಂಗೋ ಬಿಡು, ಮನೆ ಮಾಡ್ಕೊಂಡು ಹೆಂಗೋ ಹೋಯ್ತಿದ್ದೀರಲ್ಲ ನೆಮ್ಮದಿಯಾಗಿ ಹೋಗಿ. ಕಣಕ್ಕ, ಅದಕ್ಕೆ ಅಲ್ವೇ ನಾನು ಮನೆ ತಗೋತಿರೋದು. ಇನ್ನು ಏನು ಮಾಡೋಕ್ಕಾಯ್ತದೆ? ಎಲ್ಲ ಮುಗಿಸ್ಬಿಡ್ತೀನಿ. ಇನ್ನು ರಿಜಿಸ್ಟ್ರೇಷನ್ ಎಲ್ಲ ಇಕ್ಕೊಂಬಿಟ್ಟು ಮುಗಿಸೋದು ಒಂದೇನೆ ನೀ ಬಾಕಿ ಇರೋದಿನ್ನ ಅಷ್ಟೇನೆ. ಅಯ್ಯೋ ಎಷ್ಟು ದಿನ ಅಂತ ಹೇಳ್ಬಿಟ್ಟು ನಾವು ಜೊತೆಯಾಗಿ ಕಿತ್ತಾಡ್ಕೊಂಡು ಮಾಡ್ಕೊಂಡಿರೋಕ್ಕಾಯ್ತದೆ ಹೇಳಿ? ಪದ್ದಿ ಅತ್ತೆ ತಂದ್ರ ದುಡ್ಡು ಹೌದು, 8 ಲಕ್ಷನೇ ಮನೆಗಿರೋದು. ಇನ್ನು 10 ಲಕ್ಷ ರೂಪಾಯಿ ಮನೆಗೆಲ್ಲೂ ಕಾಣ್ತಾನೆ ಇಲ್ಲ. ಏನತ್ತೆ ಹೇಳ್ತಾ ಇದ್ದೀರಾ? ಏನು ಹೇಳ್ತಿದ್ದೀರಾ? ಇಲ್ಲ ಅಂತಂದ್ರೆ ಏನರ್ಥ? 10 ಲಕ್ಷ ರೂಪಾಯಿ ಮನೆಗೆ ಬೀರುನಾಗ ನಿಮ್ಮ ಬೀರುನಾಗೆ ತಾನೇ ಇಕ್ಕಿದ್ದು. ಇಲ್ಲ ಅಂತಂದ್ರೆ ಏನರ್ಥ? ಇಲ್ಲ ಕಣಮ್ಮಿ, ಎಲ್ಲ ಜಾಲಾಡಿ ಎಲ್ಲ ಎತ್ಬಿಟ್ಟು ನೋಡಿದೆ. ಎಲ್ಲಿ ನೋಡಿದ್ರು ಕಾಣ್ತಾ ಇಲ್ಲ ಕಣಮ್ಮಿ. ಸೀರೆಗಳು ಮಧ್ಯೆಲ್ಲ ನಾವು ಹೋಗ್ಬಿಟ್ಟೈತೆ, ನೋಡ್ಬೇಕಿತ್ತು ಕಣಕ್ಕ. ಇಲ್ಲ ಎಲ್ಲನೂ ನೋಡಿದೆ. ಸೀರೆ ಹೊಡೆ ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ನೋಡ್ಬಿಟ್ಟೆ ನಾನಂತೂ. ಎಲ್ಲಿ ನೋಡಿದ್ರು ಎಲ್ಲೂ ಕಾಣ್ತಿಲ್ಲ. ನನಗೂ ಹುಡುಕಿ ಸಾಕಾಗಿ ಪೊದ್ದಿಗೆ ಹೇಳೋಣ ಅಂತ ಬಂದೆ. ಪೊದ್ದಿ 8 ಲಕ್ಷನೇ ಇರೋದು. 10 ಲಕ್ಷ ರೂಪಾಯಿನ ಇವೇ ಇಲ್ಲ. ಅಯ್ಯೋ ದೇವ್ರೆ, ಇಲ್ಲ ಅಂದರೆ ಅತ್ತೆ ಮನೆಯಾಗೆ ಯಾರ್ಯಾರು ಇದ್ವಿ ಇನ್ನು ಬಂಗಾರಮ್ಮ ಇರಲಿಲ್ಲ ಅಲ್ವಾ ಮನೆಗೆ? ಇಲ್ಲ, ಮಗಳು ಮನೆಗೇನೋ ಕಾಸು ಕೊಟ್ಬಿಟ್ಟು ಬರ್ತೀನಿ ಅಂತ ಹೋದಳು. ಅಲ್ಲೇ ಉಳ್ಕೊಂಡವಳು ಏನಿಸ್ತದೆ, ಒಯ್ತೀನಿ ಅಂತಿದ್ಲು. ಮತ್ತೇನೋ ಬರಲಿಲ್ಲ ಈ ಕಡೆಗೆ. ಇನ್ನು ಈಗಲೂ ಬಂದಿಲ್ಲ ಮನೆಗವಳು. ಅವಳು ಹೋದ್ಮೇಲೆ ತಾನೇ ನೀನು ದುಡ್ಡು ಎಣಿಸಿದ್ದು? ಅತ್ತೆ
ಆ ಅಮ್ಮ ಹೋದ್ಮೇಲೆ ಏನಿಯ ಕುಂತ್ಕೊಂಡು ನನ್ನ ದುಡ್ಡು ಎಣ್ಸಿದ್ದು, ಹೋದ್ಮೇಲೆ ಮತ್ತೆ ಅಮ್ಮ ವಾಪಸ್ ಬಂದಿಲ್ಲ ಅನ್ನೋ. ಇಲ್ಲ ಬಂದಿಲ್ಲ. ಇನ್ನು ಯಾರು ದುಡ್ಡು ಎತ್ಕೊಂಡಿರಕ್ಕೆ ಸಾಧ್ಯ? ಹಾಂ, ಯಾರು ದುಡ್ಡು ಎತ್ಕೊಂಡಿರ್ತಾರೆ? ಅವ್ರ ಮಗಳು ಇಲ್ಲೇ ಅವಳೆ ತಾನೇ? ಹ್ಞೂ, ಇಲ್ಲೇನಿ ಅವಳೆ. ಅವಳು ಅವ್ರ ಅಪ್ಪ ಇಬ್ಬರೇನೇ ಇದ್ದಿದ್ದು ಮನೆಯಾಗೆ, ಇನ್ನು ಯಾರು ಇರಲಿಲ್ಲ ಮನೆಯಾಗೆ. ಅವ್ರ ಅಪ್ಪ ಅವಳು ಇಬ್ಬರೇನೇ ಅಲ್ವಾ ಇದ್ದಿದ್ದು, ಇನ್ನು ಯಾರಿದ್ರು ಹೇಳು? ಇನ್ನು ಯಾರು ಇರಲಿಲ್ಲ. ರೂಪ ಹಂಗೇನೆಯ, ಈಗ ನಿಮ್ಮ ಚಿಕ್ಕ ಮಾವ ಇಬ್ಬರೇನೆಯ. ಅತ್ತೆ, ನೀವು ಬೀರುನಾಗ ದುಡ್ಡಿಕ್ಕಿ ರೈಸ್ಯ ನಮ್ಮ ಮನೆಯವ್ರಿಗೆ ಬಿಟ್ಟು ಬೇರೆ ಯಾರಿಗಾನ ಹೇಳಿದ್ರಾ? ಇಲ್ಲ ಕಣಮ್ಮಿ, ಬೇರೆ ಯಾರಿಗೂ ದೇವ್ರನೇ ಗೊತ್ತಿಲ್ಲ. ಯಾಕೆ ಸುಳ್ಳು ಹೇಳ್ಬೇಕು? ಒಬ್ರಿಗೂ ಹೇಳಿಲ್ಲ ನಾನಂತೂ. ಯಾಕೆ ಹೇಳಿ? ಯಾರಿಗೂ ಹೇಳೇ ಇಲ್ಲ ನಾನು. ಇನ್ನು ಏನಪ್ಪ ಅಂದರೆ ಅದೇ ರೂಪಂಗೆ ಗೊತ್ತಿರ್ತೋ ಇಲ್ವಾ ಗೊತ್ತಿಲ್ಲ. ರೂಪಂಗೆ ಅದೇ ಇನ್ನು ಬಂಗಾರಿಗೆ ಗಂಡುಂಗೆ ಇಬ್ರಿಗೂ ಗೊತ್ತಿತ್ತು ವಿಷಯ. ಇನ್ನು ಯಾರು ಅವ್ರ ಮನೆಯವ್ರು 3 ಜನ ಬಿಟ್ರೆ ನಾವಂತೂ ಯಾರಿಗೂ ಹೇಳ್ದೋರಲ್ಲ ನಾವು. ಅತ್ತೆ, ಯೋಚನೆ ಮಾಡಬೇಡಿ. ಸಮಸ್ಯೆ ಬಂದಾಗ ಪರಿಹಾರನ ಹುಡುಕ್ಬೇಕು ಬಿಟ್ರೆ ಸಮಸ್ಯೆಗೆ ಎದ್ರುಕೊಂಡು ಓಡೋಗ್ಬಾರ್ದು. ಸರಿ ಇರಿ, ನಾನು ಬರ್ತೀನಿ. ಎಲ್ಲಿಗೆ ಓಡೋದೆ ಪದ್ದಿ? ಇವಳು ಎಲ್ಗೋ ಹೋಯ್ತಾವಳಲ್ವೆಲ್ಲ. ಟೆನ್ಷನ್ನಾಗಿ ನಾವು ಸಾಯ್ತಿದ್ರೆ ಇವಳು ಏನೋ ಯೋಚನೆ ಮಾಡೋದು ಬಿಟ್ಟು ಬುಡ್ಕ ಓಡೋಗ್ಬಿಡ್ತಾಳಲ್ವೆಲ್ಲ. ಅಮ್ಮ ಬಿಡು, ಅವಳು ಏನಾರ ಮಾಡ್ಕೊಂಡ್ಲಿ, ಕಾಸನ ಹುಡುಕೊಂಬಿಟ್ಟು ಬರಲಿ. ಈಗ 10 ಲಕ್ಷ ರೂಪಾಯಿ ಹೋಗಿರೋದಕ್ಕೆ ನಮ್ಮ ಮೇಲೆ ಎಗರಾಡ್ತಿಲ್ವಲ್ಲ, ನೀವೇ ಕಳೆದಿರೋದು ಅಂತ ಎಗರಾಡಲಿಲ್ಲ ಅಂದರೆ ಸಾಕು. ಆಮೇಕಿಂದ ನೀವೇ ಕಳೆದಿರೋದು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇದು ಮಾಡಿಬಿಟ್ರೆ ಹೆಂಗೆ ಹೇಳು? ಅಯ್ಯೋ, ಏನು ಮಾಡೋದು, ಏನು ಕಥೆಯೋ. ನೋಡು, ನೋಡೋಣ ಇರು ಏನಾಯ್ತದೆ ಅಂತ ಹೇಳ್ಬಿಟ್ಟು. ಅವಳು ಫಸ್ಟು ಅವಳಿಗೆ ಸಿಗ್ತದೋ ಸಿಗೋಕ್ಕಿಲ್ವೋ ನೋಡ್ಕೊಂಬಿಟ್ಟು ಬರಲಿ. ಅವಳು ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬಂದರೆ ಆಮೇಕಿಂದ ಬೇಕಾದರೆ ದುಡ್ಡು ಸಿಗಲಿಲ್ಲ ಅಂದರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟು ಏನಾರ ಕೊಟ್ಟರಾಯ್ತು. ನೋಡೋಣ ಇರು. ಇವಳೇನ ಎತ್ಕೊಂಡಿರ್ಬೋದಾ? ರೂಪಾ ಏನು ರೂಪಾ? ಅದು ನೀನೇನು ಅಂದ್ಕೊಳಕ್ಕೆ ಹೋಗ್ಬೇಡ್ದೆ. ಅಲ್ಲ, ಹಿಂಗೆಂದು ನಿನ್ನ ಹತ್ರ ಬಂದು ನಾನು 10 ಪೈಸೆ ಕೇಳ್ದೋಳಲ್ಲ. 1 ಲಕ್ಷ ರೂಪಾಯಿ ಕಾಸು ಬೇಕಿತ್ತು ನನಗೆ. ಇದ್ರೆ ಕೊಡ್ತೀಯಾ? ಅದೇ ಮನೆ ವಿಚಾರಕ್ಕೇನಿಯ, ಒಂದೇ 1 ಲಕ್ಷ ಬೇಕಿತ್ತು ಅಷ್ಟೇನಿಯ. ಬೇಕಾದ್ರೆ ನಾನೇನೆ ವಾಪಸ್ ಕೊಟ್ಬಿಡ್ತೀನಿ. ನಮ್ಮ ಅಪ್ಪರು ತಂದು ಕೊಡ್ತೀನಿ ಅಂತ ಹೇಳ್ತಿದ್ರು. ಕಾಸ ಹಂಗೇನೆ ರಿಟರ್ನ್ ಕೊಟ್ಬಿಡ್ತೀನಿ. ಇಲ್ಲ ಅಂತ ಅನ್ನಕ್ಕಿಲ್ಲ, ಮೋಸ ಮಾಡೋಕ್ಕಿಲ್ಲ. ಕೊಡ್ತೀಯಾ? ನನ್ನ ಹತ್ರ ಕಾಸ ನಾನೇನು ಕಿಕ್ಕೊಳಕ್ಕೆ ಹೋಗ್ಲಿ? ಅಷ್ಟು 1 ಲಕ್ಷ ರೂಪಾಯಿ ಕಾಸ? ನಮ್ಮ ಯಜಮಾರನ್ನ ಕೇಳಬೇಕಷ್ಟೇ ಏನಿಯ. ನಮ್ಮ ಯಜಮಾರನ್ನ ಕೇಳಿದ್ರೆ ಲಕ್ಷ ಅಲ್ಲ 5 ಲಕ್ಷ ಬೇಕಾದ್ರೂ ಕೊಡ್ತಾರೆ. ನನಗೆ ಗಂಡೇನು ಕಾಂಜಿ ಪಿಂಚಿ ಅಲ್ಲ. ಆದರೆ ನನ್ನ ಗಂಡನ ನಾನು ಕೇಳೋಕ್ಕಿಲ್ಲ ಅಷ್ಟೇ ಏನಿಯ. ನೀನು ಕೂಡ ಕೇಳ್ತಿರ್ಬಿಟ್ಟು ಲಕ್ಷಣ ನನ್ನ ಗಂಡನ ಕೇಳೋಂಥ ಅವಶ್ಯಕತೆ ಏನಿಯೇ ಇಲ್ಲ. ಹಂಗಂತ ನನ್ನ ಹತ್ರ ಗೊತ್ತಿಲ್ಲ ಅಂತ ಅನ್ಕೋಬೇಡ. ನಮ್ಮ ಯಜಮಾನ ಇರೋ ಗಂಟ ನನಗೆ ಕೋಟಿ ಇದ್ದಂಗೆ ಏನಿಯ ಲೆಕ್ಕ, ಸರಿನಾ? ನಾನೇನು ತಿಂದಾಕ್ಬಿಡ್ತಿದ್ದೆ. 1 ಲಕ್ಷ ಇದ್ರೆ ಕೊಡ್ತೀನಿ ಅಂದೆ ಅಷ್ಟೇನೆ. ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ಬೇಕು. ಅದು ಬಿಟ್ಬಿಟ್ಟು ಕೊಡಲ್ಲ ಮಾಡಲ್ಲ ಅಂತ ಯಾಕೆ ಹೇಳ್ತೀಯ? ಈಗ ನಿಂತಾಗೆ 10 ಪೈಸೆನೂ ಇಲ್ಲ ಅಲ್ವಾ? ನಿಂಗೆ ಯಾಕೆ ಅದೆಲ್ಲ? ನನಗೆ 10 ಪೈಸೆ ಆಯ್ತು, 10 ಲಕ್ಷ ಆಯ್ತು, ನಿನ್ಗೆ ಯಾಕೆ ಬೇಕು? ಹೌದಾ? 10 ಲಕ್ಷ ಆಯ್ತಾ? ತೋರ್ಸಮ್ ನೋಡೇ ಬಿಡೋಣ. 10 ಲಕ್ಷ ರೂಪಾಯಿ ನಿಂತಾಗಿದ್ರೆ ತೋರ್ಸು. ನಿಂತಾಗೆ ನೀನು ಯೋಗ್ಯತೆ ನಿಂತಾಗ 10 ರೂಪಾಯಿನೂ ಇಲ್ಲ ಅಂತ ಹೇಳ್ಬಿಟ್ಟು ನಂಗೆ ಸಂಡ ಗೊತ್ತು. ಈಗ ತೋರ್ಸು. ಇವಳಿಗೆ ಎಷ್ಟು ದುರಂಕಾರ ಮಾಡ್ತಾಳೆ ಅಂದರೆ ಬೇಕಂತ ನನಗೆ ಗೊತ್ತಿಗೆಟ್ಟಿರೋಳು ಅಂತ ತೋರಿಸ್ಕೊಳಕ್ಕೆ ಹಿಂಗೆ ಮಾಡ್ತಾಳೆ. ಅದಕ್ಕೆ ಹೇಳಿದ್ದು ಈ ಮನೆಗೆ ಇರಬಾರ್ದು ಅಂತ. ಅರ್ಧ ಕೆಜಿ ಬಂಗಾರ ತಗೊಂಡು ಹೊಂಟೋಗ್ಬಿಡ್ಬೇಕು ನಾನು. ನೋಡೆ, ನನ್ನ ಹತ್ರ ಈಗ ಸದ್ಯಕ್ಕಿಲ್ಲ. ನಂದು ನನ್ನ ಗಂಡನ ಮನೆಯಾಗ ಐತೆ. ಬೇಕಾದ್ರೆ ಬಾಲಿಗೆ ತೋರಿಸ್ತೀನಿ. 10 ಅಲ್ಲ 50 ಲಕ್ಷ ಬೇಕಾದ್ರೆ ತೋರಿಸ್ತೀನಿ. ಇಲ್ಲಿ ನನ್ನ ಹತ್ರ ಏನೇ ಕಿಕ್ಕಳ. ತವ್ರ ಮನೆ ಕಾಸು ಎತ್ಕೊಬಿಟ್ಟು ಬಂದು ಗಂಡನ ಮನೆಯಿಂದ ಮಡಿಕೊಳಕ್ಕಾಯ್ತದ? ಇದ್ದಿದ್ರೆ ತೆಗೆದು ಹಂಗೆ ತೋರಿಸ್ಬಿಡ್ತಾ ಇದ್ದೆ. ನಾನು ಏನು ಅನ್ಕೊಬಿಟ್ಟಿದ್ಯಾ ನೀನು ಅಂತಂದ್ರೆ? ನನ್ನೇನಾದ್ರು ಗೊತ್ತಿಗೆಟ್ಟಳು ಅಂತ ಅನ್ಕೊಬಿಟ್ಟಿದ್ಯಾ? ಸುಮ್ಮನೆ ಇಲ್ಲಿಂದ ಹೋಗು. ಬಂದ್ಬಿಟ್ಟು ಇವಳು ಗೊತ್ತಿಗೆಟ್ಟಳು, ಇವಳು ಸಾಲ ಮಾಡಕ್ಕೆ ಬಂದವಳು ನಂತಾಗೆ ನನಗೆ ಹೇಳ್ತಾಳೆ. ಹಂಗಾರೆ ಇವಳು ದುಡ್ಡು ಕದ್ದಿಲ್ಲ. ಇವಳು ಕದ್ದಿದ್ರೆ ನಾನು ಉರ್ಸಿರೋ ರೇಂಜ್ಗೆ ತಗೊಬಿಟ್ಟು ಬಂದು ಗ್ಯಾರಂಟಿ 10 ಲಕ್ಷ ತೋರಿಸೇ ಬಿಟ್ಟಿರೋಳು. ಇವಳು ಕದ್ದಿಲ್ಲ ಅಂದಮೇಲೆ ನಮ್ಮ ಮಾವ ಕದ್ದವನ ಅಂತ. ಇನ್ನು ಬಂಗಾರಿ ಊರಾಗಿರಲಿಲ್ಲ. ಬಂಗಾರಿ ಊರಾಗಿರಲಿಲ್ಲ ಅಂತಂದಮೇಲೆ ಇನ್ನು ಯಾರು? ನಮ್ಮ ಮಾವ ಬಿಟ್ಟು ಇನ್ನು ಯಾರೂ ಇಲ್ಲ. ನಮ್ಮ ಮನೆಗೆ ನನ್ನ ಗಂಡನ ಮತ್ತೆ ಮುಟ್ಟ ಅಂತವ್ರು ಅಲ್ವೇ ಅಲ್ಲ. ಹಂಗಂದ ಮೇಲೆ ನನ್ನ ಪ್ರಕಾರ ನಮ್ಮ ಮಾವನೇ ಕದ್ದಿರ್ಬೇಕಲ್ವಾ? ಈ ವಯ್ಯನ್ ಮಾತಾಡ್ಸಿದ್ರೆ ಏನೇ ಗೊತ್ತಾಯ್ತದೆ. ನಮ್ಮ ಮಾವ ತಗ್ಲಾಕತ್ತಾನೆ ಇರು. ಮಾವಯ್ಯ ಏನು? ಮಾವಯ್ಯ, ನಮ್ಮ ಮನೆಯಾಗೆ 10 ಲಕ್ಷ ರೂಪಾಯಿ ದುಡ್ಡು ಕಾಣ್ತಾ ಇಲ್ಲ. 10 ಲಕ್ಷ ರೂಪಾಯಿ ದುಡ್ಡು ಕಾಣ್ತಿಲ್ಲ ಅಂತಂದ್ರೆ ನಾನೇನು ಮಾಡೋಕ್ಕಾಯ್ತದೆ? ನನ್ನ ಹತ್ರ ಬಂದ್ಬಿಟ್ಟು ಕೇಳಿದ್ರೆ ನೋಡು, ಇಡಿಯೋ ಐತೆ 18 ಲಕ್ಷ ರೂಪಾಯಿನೂ ನಿಮಗೆ ಕೊಟ್ಟಿದ್ದೀನಲ್ಲ, ಅದ್ರದ್ದು ಇಡಿಯೋ ಐತೆ ನನ್ನ ಹತ್ರ, ಸರಿನಾ? ಅಷ್ಟೆಲ್ಲ ಇಡಿಯೋ ಇರ್ಬೇಕಾದ್ರೆ ನೀನು ನಾನು ಕೊಟ್ಟಿಲ್ಲ ಅಂತ ಅನ್ನಕ್ಕೆ ಸಾಕ್ಷಿನೂ ಇಲ್ಲ ನಿಂತಾಗೆ. ನೋಡು, ದುಡ್ಡು ಕೊಟ್ಟಿದ್ದೀನಿ ನಿಮಗೆ. ನೆಟ್ಟಿಗೆ ಉಳಿಸ್ಕೊಳಕ್ಕೆ ಬಂದಿಲ್ಲ. ಯಾರ್ಯಾರು ಹೇಳಿ ಯಾವನ್ ಕಳ್ತನ ಮಾಡ್ಕೊಂಡು ಹೋದ್ನ ನನಗೇನು ಗೊತ್ತು? ನೀವು ಬಂದ್ಬಿಟ್ಟು ಇವಾಗ ನನ್ನ ಹತ್ರ ಇಲ್ಲ ಹಂಗೆ ಅಂತ ಹೇಳಿದ ತಕ್ಷಣ ಏನೇ ಇದು ಮಾಡೋಕ್ಕಾಯ್ತದ? ನೋಡು, ನನಗೆ ಅದೆಲ್ಲ ಗೊತ್ತಿಲ್ಲ. ನನಗೆ ಬಂದ್ಬಿಟ್ಟು ನೀನೇನು ಕೇಳಕ್ಕೆ ಬರ್ಬೇಡ. ಮಾವಯ್ಯ, ಇಷ್ಟೊಂದೇ ಟೆನ್ಷನ್ ಆಗ್ತಾ ಇದ್ದೀರಾ? ನಾನು ಹೇಳಿದ್ದು ನಮ್ಮ ಮನೆಗೆ ದುಡ್ಡು ಕಾಣ್ತಿಲ್ಲ ಅಂತ ಹೇಳ್ಬಿಟ್ಟು ನೀವು ಕದ್ದಿದ್ದೀರಾ ಅಂತ ನಾನು ಏನಾರ ಹೇಳಿದ್ನ? ಇಲ್ವಲ್ಲ. ನನಗೆ ಹೆಂಗೆ ಪತ್ತೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಂಗೆ ಭಾಳ ಚೆನ್ನಾಗಿ ಗೊತ್ತು. 10 ಲಕ್ಷ 5 ರೂಪಾಯಿ ಅಲ್ಲ, 10 ರೂಪಾಯಿ ಇಲ್ಲ, 10 ಲಕ್ಷ, ಸರಿನಾ? 10 ಲಕ್ಷ ಅಂತಂದ್ರೆ ಸುಮ್ಮನೆನಾ? ಹೋದ್ರೆ ಹೋಗ್ಲಿ ಅಂತ ಕುಂತ್ಕೊಳ್ಳೋಕೆ ನಾನೇನು ಅದು ಬಡ್ಡಿನ? ನನಗೆ ಆ ದುಡ್ಡು ಎಲ್ಲೈತೆ ಅಂತ ಹುಡಿಕೊಳ್ಳೋದು ನನಗೆ ಗೊತ್ತು. ಸುಮ್ಮನೆ ಹೇಳ್ದೆ ಅಷ್ಟೇ. ಏನಿಯ ದುಡ್ಡು ಕಳ್ದೋಗೈತೆ ಮಾವಯ್ಯ ಅಂತ ಹೇಳ್ಬಿಟ್ಟು.
ಅಯ್ಯೋ ನೀನು ನನಗೆ ಸುಮ್ಮನೆ ಟೆನ್ಷನ್ ಕೊಡ್ತಿದ್ಯಾ. ನಿನ್ನ ಪ್ರಕಾರ ನಾನು ಎತ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ಥರ ಮಾತಾಡ್ತಿದ್ಯಾ. ನೀನು ಸುಮ್ಮನೆ ಟೆನ್ಷನ್ ಕೊಟ್ಬಿಡ ನನಗೆ. ನಂಗೆ ಸುಮ್ಮನೆ ಟೆನ್ಷನ್ ಕೊಟ್ಬಿಟ್ರೆ ನನಗೆ ಬಿ ಪಿ ರೈಸ್ ಆಗೋಗ್ಬಿಡ್ತದೆ. ನೋಡು ನಿಮ್ಮ ದುಡ್ಡು ನಿಮ್ಮ ಇಷ್ಟ, ನೀವು ಹೆಂಗನ ಮಾಡ್ಕೊಳ್ಳಿ. ಫಸ್ಟು ಮನೆ ಖಾಲಿ ಮಾಡ್ಕೊಂಡು ಹೊಂಟೋಗ್ಬಿಡಿ. ನನ್ನ ಹೆಂಡತಿ ಒಳಗೊಳ್ತಾನೆ ನೀವು ಮನೆ ಖಾಲಿ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಖಾಲಿ ಮಾಡಿದ್ಬಿಟ್ಟು ಇಲ್ಲಿ ನಿಂತ್ಕೊಂಡು ಸುಮ್ಮನೆ 10 ಲಕ್ಷ ಕಳೆದೋಗೈತೆ 5 ಲಕ್ಷ ಕಳೆದೋಗೈತೆ ಅಂತ ಹೇಳ್ಬಿಟ್ಟು ಮನೆ ಖಾಲಿ ಮಾಡಬೇಕಾಯ್ತದೆ ಅಂತ ನಾಟಕ ಆಡ್ತಾ ಇದ್ದೀರಾ ನೀವಂತೂ. ಹಾಂ, ಎಂತ ನಾಟಕದ ಬೋಡೈತದ ಇರಬೇಡ. ನೋಡು ಮನೆ ಖಾಲಿ ಮಾಡ್ಕೊಂಡು ಫಸ್ಟ್ ಹೋಯ್ತಾ ಇರಿ. ನಮ್ಮ ಮನೆಗೆ ಇರಬೇಡ್ರಿ ನೀವು. ಆಯ್ತು ಮಾವಯ್ಯ, ಖಾಲಿ ಮಾಡ್ಕೊಂಡು ಹೋಯ್ತೀನಿ. ಖಾಲಿ ಮಾಡೋಕ್ಕಿಂತ ಮುಂಚೆ 10 ಲಕ್ಷ ರೂಪಾಯಿನ ಹೊಡೆದವ್ರು ಯಾರು ಅಂತ ತಿಳ್ಕೊಂಡು ಆಮೇಕಿಂದ ಖಾಲಿ ಮಾಡ್ಕೊಂಡು ಹೋಯ್ತೀನಿ. ಹಾಗೆ ನನಗೆ ಸುಮ್ಮನೆ ಓಕೆ, ನನಗೇನು ತಿಕ್ಲ ಹಿಡ್ದೈತೆ. ನೋಡ್ತಿರ್ರಿ, ಕಳ್ಳ ಸಿಗ್ಲಿ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಹೆಂಗೆ ಹುಡುಕ್ಬೇಕು ಅಂತ ನಂಗೆ ಭಾಳ ಚೆನ್ನಾಗಿ ಗೊತ್ತು ಮಾವಯ್ಯ. ಹುಡುಕ ಕದ್ದಿದ್ರು ಎದುರ್ಕೋಬೇಕು. ನನ್ನ ಕದ್ದಿಲ್ಲ ಮೇಲೆ ನಾನು ಯಾಕೆ ಎದುರ್ಕೋಬೇಕು? ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನನಗೂ ಇದಕ್ಕೂ ನೀನೆಲ್ಲ ಮಾಡ್ಕ ನೀನು. ನೀನು ಯಾರನ್ನ ಹುಡಿಕೊಂಡು ಹೆಂಗನ ಮಾಡ್ಕ. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನಾನು ಏನೋ ಮುದ್ದು ತಂದ್ಬಿಟ್ರೆ ನಾನು ಸುಮ್ಮನೆ ಇರೋಕ್ಕಿಲ್ಲ ಅಷ್ಟೇನೇ. ಈಗಲೂ ಹೇಳಿದ್ದೀನಿ, ನನ್ನ ಮುದ್ದಕ್ಕೆಲ್ಲ ತಗೊಂಡ್ಬಿಟ್ಟು ಬರ್ಬೇಡ ನೀನು. ನಂಗೆ ಟೆನ್ಷನ್ ಆಯ್ತದೆ ಮುದ್ದಕ್ಕೆಲ್ಲ ತಂದ್ಬಿಟ್ರೆ ನೀನು. ಕಳ್ಳ ಸಿಗಾಕಂಡ ಈ ನನ್ನ ಮಗನೇ ಪಕ್ಕ ಕದ್ದಿರೋದು ಅನ್ನಿಸ್ತದೆ. ಇಷ್ಟೊಂದು ತದಸ್ಕೊಂಡು ಟೆನ್ಷನಾಗಿ ಮಾತಾಡ್ತಾವನೆ ಅಂತಂದರೆ ನಾನು ಯೋಚನೆ ಮಾಡಲೇಬೇಕಲ್ವಾ. ಅಯ್ಯಯ್ಯೋ, ಇವಳು ಪಕ್ಕ ಹುಡುಕ್ಬಿಡ್ತಾಳೆ ಅಂತ ಅನ್ನಿಸ್ತದೆ. ಬಿಡು, ನಮ್ಮ ಮನೆಗೆ ನಾನೇನು ಬಚ್ಚಿಕ್ಕಿದ್ದೀನಿ ಹುಡುಕಕ್ಕೆ. ಹೆಂಗೂ ಆಯ್ತದೆ. ಅವಳು ಫಸ್ಟ್ ಹೇಳ್ಬೇಕು, ದುಡ್ಡೆಲ್ಲಂದ್ರೆ ನೀಟಾಗಿ ಮಡಿಕೊಳ್ರಿ, ಬ್ಯಾಂಕಿಂಗ್ ಹಾಕ್ಬಿಟ್ಬಿಡ್ರಿ ಅಂತ ಹೇಳ್ಬಿಟ್ಟು. ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಇವಳು ಹುಡ್ಕಾಡ್ಬಿಟ್ರೆ ಪಕ್ಕದ ಮನೆಯೆಲ್ಲ ಯಾಕೆ ಹುಡ್ಕಕ್ಕೆ ಹೋಗ್ತಾಳೆ? ನಮ್ಮ ಮನೆ ಅಂತೂ ಪಕ್ಕ ಇವಾಗ ಜಾಲಿಸ್ತಾಳೆ ಎಲ್ಲನೂ ಹೋಗ್ಬಿಟ್ಟು. ನನ್ನ ಬೀರು ಹಂಗೆ ಬಂಗಾರಮ್ಮನ ಬೀರು ಎಲ್ಲ ಹುಡುಕ್ತಾಳೆ ಅಂತ ಅನ್ನಿಸ್ತದೆ.